ಈಗ ನಮ್ಮ ಅಕ್ಕ ಮಲ್ಕೊಂಡಿದ್ದಾರೆ ಸೋಫಾ ಮೇಲೆ. ಅವ್ರಿಗೊಂದು ಇವಾಗ ನಮ್ಮ ಮೈಂಡಿಗೆ ಬಂತು ಒಂದು ಪ್ರ್ಯಾಂಕ್ ಥರ ಮಾಡೋಣ ಅಂತ. ಅವ್ರು ಮಲ್ಕೊಂಡಿರ್ತಾರಲ್ಲ, ಗೋಸ್ಟ್ ನಗ ಥರ ಜೋರ ಮಾತಾಡೋಕ್ಕಾಗಲ್ಲ, ಇದ್ಬಿಡ್ತಾರೆ. ಗೋಸ್ಟ್ ನಗ ಥರ ಇಲ್ಲ ಯಾವುದಾದ್ರೂ ತೊಗೊಂಡು ಕಿವಿಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ತಡೆ ತೋರಿಸ್ತೀನಿ ಎಲ್ಲಿದ್ದಾರೆ ಅಂತ. ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದಾರೆ ಅವರು. ನೋಡೋಣ ಇವಾಗ ಟ್ರೈ ಮಾಡೋಣ. ಯಾವುದಾದ್ರೂ ಅವ್ರಿಗೆ ಕಾಣ್ದಿರೋ ಜಾಗದಲ್ಲಿ ಫೋನ್ನ ಹೈಡ್ ಮಾಡಬೇಕು. ಇವಾಗಿದ್ನ ಕರೆಕ್ಟಾಗಿ ಜಾಗ ಹುಡುಕ್ಬೇಕಲ್ಲ. ಗಾಯ್ಸ್, ಬ್ಲೂಟೂತ್ ಸಿಕ್ಕಿದೆ. ಈ ಸ್ಪೀಕರ್ನ ತೊಗೊಂಡೋಗಿ ನಮ್ಮ ಅಕ್ಕಂಗೆ ಗಾಯ್ಸ್ ಬ್ಲೂಟೂತ್ ಸಿಕ್ಕಿದೆ ಸ್ಪೀಕರ್. ಇದನ್ನ ತೊಗೊಂಡೋಗಿ ನಮ್ಮ ಅಕ್ಕನ ಪಕ್ಕದಲ್ಲಿ ಇಟ್ಟಿರ್ತೀನಿ. ಅವ್ರಿಗೆ ಗೊತ್ತಾಗಲ್ಲ. ನಾನು ದೂರದಿಂದ ಹೋಗಿ ಪ್ಲೇ ಮಾಡ್ತೀನಿ, ನೋಡೋಣ. ಯಾರ್ದೋ ಫೋನ್ ಬಂತು, ನಮ್ಮ ಅಕ್ಕ ಎದ್ಬಿಟ್ಟಿದ್ದಾರೆ. ನನ್ನ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ಅನಿಸ್ತಿದೆ. ಅವ್ರು ಮತ್ತೆ ಮಲಗೋ ತನಕ ಕಾಯೋಣ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ. ಏನು ಬರುತ್ತೆ ಇಲ್ಲ ಸುಮ್ಮನೆ ಯಾಕೆ ಅಲ್ಲೇ ವೀಡಿಯೋ ಇಡೋಕ್ಕೆ ಇನ್ನೊಂದು ಫೋನ್ ನಮ್ಮ ಅಕ್ಕಂದೆ ಇದ್ದಿತ್ತು. ಅವ್ರು ನೋಡಿ ಬಿಟ್ಟಿದ್ದಾರೆ, ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಫೋನ್ ಕೊಡ್ತಾ ಇಲ್ಲ ನನಗೆ. ಏನೇನೋ ಸ್ಕೆಚ್ ಆಗಿ ಫೋನ್ ಇಸ್ಕೊಳ್ಳೋಣ ಅಂತ ಇಸ್ಕೊಂಡೆ. ಮತ್ತೆ ವೈಫೈ ಬಂತು ಅಂತ ಹೇಳಿ ಮತ್ತೆ ಅವರೇ ಇಸ್ಕೊಂಡ್ರು. ಅವ್ರದ್ದು ರಿಯಾಕ್ಷನ್ ನಾವು ನೋಡೋಕ್ಕಾಗೋದಿಲ್ಲ. ಅವ್ರೇನೋ ಎದ್ದು ಬರ್ತಾರ, ಅವಾಗ ರಿಯಾಕ್ಷನ್ ತೋರಿಸ್ತಾರೆ ನಿಮಗೆ. ಏನೋ ಏನು ಸೌಂಡ್ ಬರ್ತಿದೆ? ಏನ ಏನಕ್ಕೆ ಬರುತ್ತೆ? ಮೆಂಟ್ಲು ಏನಿಲ್ಲ ನಾನು ನಮ್ಮ ಅಕ್ಕ ಎದುರುಕೊಂಡು ಹೋಗಿದ್ದಾರೆ. 6 ವಾರ ಮತ್ತೆ ಮಲ್ಕೊಂಡಿದ್ದಾರೆ ಅದೇ ಜಾಗದಲ್ಲಿ. ಹಾಂ ಏನು ಫ್ರ್ಯಾಂಕ್ ಮಾಡಿದ್ದು ನಾನು. ಒಂದೇ ಪರ್ಸೆಂಟ್ ಚಾರ್ಜ್ ಆಯ್ತು ನನಗೆ ಇದರಲ್ಲಿ. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಯಿತು ನಮ್ಮದು. ನೋಡ್ರಿ ಇಲ್ಲಿ
ಏನಂತ ಇದ್ರ ಬಗ್ಗೆ ಹೆಂಗನ್ಸ್ತು? ಹೆಂಗನ್ಸ್ತು ಅಂತ ಅಂದರೆ ನಾನು ಆರಾಮ ಪೀಸಾಗಿ ರೆಸ್ಟಲ್ಲಿದ್ದೆ. ಆ ರೆಸ್ಟೆಲ್ಲ ಒಂದು ಸ್ವಲ್ಪ ಬ್ರೇಕಪ್ ಆಯಿತು. ಎರಡಿಗೂ ದಾರಿ ಮರೆಯುತ್ತಿದೆ. ಹೆದರಿಕೆ ಆಯ್ತಾ? ಹೆದರಿಕೆ ಆಯ್ತು. ಅಪ್ಪ ನನಗೆ ಮೊದಲೇ ನನಗೆ ಭಯ, ನನಗೆ ಏನು ಕಂಡ್ರು ಭಯ. ಯಾವುದೋ ಸೌಂಡ್ ಅಪ್ಪ ಆಯ್ತು, ಯಾವಾಗ ಕೊಚ್ಕೊಂತಿದ್ದೆ ತೆಗಿ ಸಾಕು. ಭಯ ಆಗುತ್ತೆ ನಾವು ಇನ್ನು ನೋಡ್ರೆ ಭಯ ಆಗ್ತದೆ ಯಾವಾಗ ನನಗೆ. ಮತ್ತೆ ಏನಾದ್ರು ಅಲ್ಲಿ ವಿಡಿಯೋ ಇಟ್ಬಿಟ್ರೆ ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಲ್ಕೊಂಡ ನನಗೆ ಒಂದು ಚೂರು ಗೊತ್ತೇ ಇಲ್ಲ. ಅಲ್ಲಿ ಹೋದಾಗ ಏನೋ ಒಂಥರ ಸೌಂಡ್ ಬರ್ತಾ ಇದೆ, ನಿಧಾನಕ್ಕೆ ಬರ್ತಿದೆ. ICU ಅಂತ ನಾ ಬಂದಿದ್ದದು. ಈಗ ನಿದ್ದೆಯಲ್ಲಿ ಆ ಸೌಂಡೇ ಗೊತ್ತಾಗಲಿಲ್ಲ ಅದೇನು ಬರ್ತದೆ ಅಂತ. ಬಟ್ ಏನೋ ಒಂಥರ ರೂಮಲ್ಲಿ ನಾನು ಎದ್ರುಬಿಟ್ನಪ್ಪ. ಅಲ್ಲೇನೋ ವಿಂಡೋ ಬೇರೆ ಇತ್ತು ರೈಟ್ ಸೈಡು. ಅದಕ್ಕೆ ನಾನು ಅಯ್ಯೋ ಅಂದ್ಬಿಟ್ಟು ನಾನು ಭಯಾರ ಖುಷಿಗೆ ಫೋನ್ ಮಾಡ್ತೀನ, ಟಕ್ಕದ ಖುಷಿಗೆ ಫೋನ್ ಮಾಡ್ಬಿಟ್ಟೆ. ಇನ್ನೂ ಬರ್ತಾಯಿದೆ ಸೌಂಡ್ ಬರ್ತೀನಿ. ಏನು ಸೌಂಡ್ ಬರ್ತಿದೆ, ಬೆಳಗ್ಗೆ ಆಗಿದೆ, ಬೆಳಗ್ಗೆ ಎದ್ರಕಂತಿಲ್ಲ ಅಂತ ಅಂತ ಅಂದ. ಇಲ್ಲ ಕಣೋ ನೌಷನ್ ಏನೋ ಮಾಡ್ತಾ ಇರಬೇಕು, ಸೌಂಡ್ ಬರೋತ್ತರ ಅಂತ ಅಂದೆ. ಅವ್ನು ಏನಕ್ಕೆ ಮಾಡ್ತಾರೆ, ನೀನು ಮಂಗ ಅಂದ್ರೆ ಅವ್ನು ಮಂಗನ, ಬಾಯ್ ನಾನು ಕೆಲಸ ಮಾಡಬೇಕು, ವರ್ಕ್ ಮಾಡಬೇಕು, ಇಲ್ಲಿ ಬಿಡೋದಿಲ್ಲ ನಿನ್ನ ಕಾಟ ಅಂತ ಅಂದ. ನಾನೇನು ಮಗನ. ಆಮೇಲೆ ಸರಿ ಅಂತ ಹಂಗೆ ಇಟ್ಟು ಆಮೇಲೆ ಬಂದೆ, ಮತ್ತೆ ಒಂದು ಸೌಂಡು. ಅದಕ್ಕೆ ರೂಮ್ ಮಲ್ಕಲೇನ, ಮತ್ತೆ ಅದಾಗದೆ ಬಾಗಿಲಿಗೆ ಹಾಕೊಂಡ್ಬಿಟ್ರೆ ಅದ್ರಾಗದೆ ಬಾಗಿಲಿಗೆ ಹಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು, ಹೊರಗಡೆ ಹೋದ್ರೆ ನೌಷ ಹೆಂಗಿದ್ದಾನೆ ಅಂದ್ಬಿಟ್ಟು ತಗೊಂಡು ಬಂದ್ಬಿಟ್ಟೆ ಇಲ್ಲಿ ಮಲ್ಕೊಳಕ್ಕೆ. ಇಲ್ಲಿ ನೋಡ್ತೀನಿ ಮಲ್ಗಣ ಅಂತ ಅಂದ್ಬಿಟ್ಟು ಮಲ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಬೇರೆ ಸೌಂಡು. ಆಮೇಲೆ ಇಲ್ಲಿಂದ ಹೊರಗಡೆ ಹೋಗಿ ನಿಂತ್ಕೊಂಡೆ, ಯಾರು ಇದ್ದಾರಾ ಇಲ್ವೋ ನೋಡೋಣ ಅಂತ. ಮತ್ತೆ ನೀನು ಬಂದು ನೀನು ನೋಡ ಅದೇ ಹೆದರಿಕೆ ಆಯ್ತು. ಗಾಯ್ಸ್ ಇಷ್ಟ ಇವತ್ತಿಗೆ. ಟಾಟಾ ಬಾಯ್.